ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಹಳೆಯ ಹಾಗೂ ಹೊಸ ವರ್ಷದ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು. ಇದನ್ನು ನಾನು ತುಂಬ ಲೇಟಾಗಿ ಇದನ್ನು ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ತ್ರಾಶಿ ಬೀಚ್ ಉತ್ಸವಕ್ಕೆ ನಾವು ಹೋಗಬೇಕಾದ್ರೆ ತುಂಬಾ ಕತ್ತಲಾಗಿತ್ತು. ವಿಡಿಯೋಲ್ಲಿ ಅಷ್ಟೇನು ಕ್ಲಾರಿಟಿ ಬರಲಿಲ್ಲ. ಆದರೂ ಕೂಡ ಸ್ವಲ್ಪ ನಾನು ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಇದೊಂದು ಮೆಮೊರಿಯಾಗಿ ಚಾನಲಲ್ಲಿ ಇರುತ್ತೆ ಅಲ್ವ. ಸೊ ಹಾಗೆಯೇ ಇದೆಲ್ಲ ಬಂದುಬಿಟ್ಟು ತುಂಬ ಜನ ಸೇರಿದರು. ಯಾಕಂದರೆ ಆ ಟೈಮಲ್ಲಿ ಶಾಲೆಗೆ ರಜೆ ಇರ್ತಿತ್ತಲ್ಲ ಒಂದು ವಾರ. ಹಾಗಾಗಿ ಬೇರೆ ಕಡೆಯಿಂದನೂ ಎಲ್ಲ ಪೇರೆಂಟ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟಗಳನ್ನೆಲ್ಲ ಆಡ್ತಾ ಹಾಗೆ ತಿಂಡಿಗಳನ್ನೆಲ್ಲ ತಿನ್ಕೊಂಡಿದ್ರು. ಸ್ಟೇಜ್ ಪ್ರೋಗ್ರಾಮಿಗೆ ಕೂಡ ತುಂಬ ಜನ ಕಾಯ್ತಾ ಕೂತ್ಕೊಂಡಿದ್ರು ಈಚೆ ಕಡೆ. ಹಾಗೆಯೇ ಈಚೆ ಸೆಕ್ಷನಿಗೆ ಬಂದರೆ ಇಲ್ಲೆಲ್ಲ ದೊಡ್ಡವರೆಲ್ಲ ಇದನ್ನೆಲ್ಲ ಆಟ ಆಡ್ತಾಯಿದ್ರು. ಮುಂಚೆ ನಾನು ಇದೆಲ್ಲ ಆಟ ಆಡ್ತಾಯಿದ್ದೆ. ಇತ್ತೀಚೆಗೆಲ್ಲ ಇದರಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬಾ ಭಯ ಆಗುತ್ತೆ. ಹಾಗೆಯೇ ಆಟಕ್ಕೆ ಕೂತ್ಕೊಂಡ್ರಂತೂ ತಲೆ ಸುತ್ತು ಬಂದಾಗೆ ಆಗುತ್ತೆ. ಹಾಗೆಯೇ ಇದನ್ನೆಲ್ಲ ಹಾಗೆ ನೋಡಿಕೊಂಡು ಬೀಚ್ ಕಡೆ ಹೋಗೋಣ ಅಂತ ಆಚೆ ಬೀಚ್ ಕಡೆ ಕೂಡ ನಾವು ಹೊರಟಿವಿ. ಹಾಗೆಯೇ ಬೀಚಿಗೆ ಹೋಗೋ ದಾರಿಗೆಲ್ಲ ಇವಾಗ ಇದರಲ್ಲಿ ತುಂಬ ಚೆನ್ನಾಗಿ ಕಲ್ಲುಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ಬೋದು ಜನಗಳನ್ನು. ಹಾಗೆ ಅದರಲ್ಲಂತೂ ತುಂಬ ಜನ ಈ ಗಾಳಿಪಟಗಳನ್ನೆಲ್ಲ ಬೀಚಲ್ಲಿ ಬಿಡ್ತಾಯಿದ್ರು. ಸೊ ತುಂಬ ಜನ ಇರೋದ್ರಿಂದ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಹಾಗೆಯೇ ಸಂಜೆ ಆಗಿರೋದ್ರಿಂದ ತೆರೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು. ಹಾಗೆಯೇ ಅಲ್ಲೆಲ್ಲ ನೋಡ್ಕೊಳ್ತಾ ಈ ತೆರೆಗಳು ಬರೋದು ನೋಡ್ತಾ ಕೂತ್ಕೊಂಡ್ರೆ ಅದೇನೋ ಒಂಥರ ಎಷ್ಟು ಟೈಮ್ ಆದರೂ ಕೂಡ ಅದು ಗೊತ್ತೇ ಅನಿಸಲ್ಲ. ಹಾಗೆಯೇ ಬೋರ್ ಕೂಡ ಆಗಲ್ಲ. ಹಾಗೆಯೇ ನೋಡ್ತಾ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅದು ಬರ್ತಾಯಿತ್ತು. ಅದೊಂಥರ ಹಾಲು ಥರ ಬರ್ತಾಯಿತ್ತು ಅದು ತೆರೆ ಉಕ್ಕಳಿಸ್ಬೇಕಾದ್ರೆ. ಸೊ ಹಾಗೆಯೇ ನಾನು ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಕಡೆ ಎಲ್ಲ ನೋಡ್ತಾ ಇದ್ದೆ. ಹಾಗೆ ತುಂಬ ಜನ ಎಲ್ಲ ಫೋಟೋಗಳನ್ನೆಲ್ಲ ತಗೊಳ್ತಾ ಇದ್ರು. ಹಾಗೇನೆ ಅದೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಕೂಡ ಹೊರಟ್ವಿ. ಆವಾಗ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಏನು ಕೂತ್ಕೊಳ್ಳಲಿಲ್ಲ, ತುಂಬ ಲೇಟ್ ಆಗಿರೋದ್ರಿಂದ ಮನೆ ಕಡೆ ಕೂಡ ನಾವು ಹೊರಟ್ವಿ. ಅದಾದ ನಂತರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಅದ್ರ ನಂತರ ನಾನು ಯಾವುದೇ ವೀಡಿಯೋವನ್ನು ಮಾಡ್ಕೊಂಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ಇನ್ನೊಂದು 2 ಗಂಟೆ ಹೊತ್ತಿತ್ತು ಹೊಸ ವರ್ಷಕ್ಕೆ ಆರಂಭ ಆಗಲಿಕ್ಕೆ. ಆವಾಗ ಹೋಟೆಲಿಂದ ಊಟ ತರಿಸಿದ್ವಿ. ಹಾಗೆಯೇ ಊಟ ಎಲ್ಲ ಮಾಡಿ ಕೇಕನ್ನೆಲ್ಲ ಮಕ್ಕಳೆಲ್ಲ ಕಟ್ ಮಾಡಿದರು. ಸೊ ಕಟ್ ಮಾಡಿ ಮಲಗಿದ್ವಿ. ಇದಾದ ನಂತರ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೊಸ ವರ್ಷದ ದಿವಸ ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಏನಾದರೂ ಬಟ್ಟೆ ತಗೊಳ್ಳೋಣ ಅಂತ. ಆದರೆ ನನಗಲ್ಲಿ ಯಾವ ಡ್ರೆಸ್ಸು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಹಾಗೆ 2 ಫ್ರಾಕ್ ನೈಟಿಯನ್ನು ಕೂಡ ತೊಗೊಂಡೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು 2 ನೈಟಿಗೂ ಕೂಡ ಇದು 370 ರುಪೀಸ್ ನಾನು ಕೊಟ್ಟಿದ್ದೆ. ಒಂದೊಂದಕ್ಕೆ 370 ರುಪೀಸು. ತುಂಬಾ ಚೆನ್ನಾಗಿತ್ತು. ಹಾಗೆ ಫುಲ್ ಫ್ರೀ ಸೈಜಲ್ಲಿತ್ತು. ಹಾಗೆಯೇ ಕಾಟನ್ನು. ಹಾಗೆ ನಾವು ಇದನ್ನು ಮನೆ ಹತ್ರನೂ ಹಾಕ್ಕೋಬೋದು. ಹಾಗೆ ಇಲ್ಲೇ ಪಕ್ಕದಲ್ಲಿ ಅಂಗಡಿಗೆಲ್ಲ ಕೂಡ ಹಾಕ್ಕೊಂಡು ಹೋಗ್ಬೋದು. ಯಾಕಂದರೆ ನಮ್ಮದು ಕುರ್ತಾ ಬರುತ್ತಲ್ಲ, ಲಾಂಗ್ ಅನಾರ್ಕಲಿ ಕುರ್ತಾ, ಅದೇ ಸೇಫಲ್ಲಿ ಇದೆ. ಇಲ್ಲೂ ಎದುರುಗಡೆ ಎಲ್ಲ ನೆರಿಗೆ ಕೊಟ್ಟಿದ್ದಾರೆ. ಹಾಗೆ ಲಾಟನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಪಾಕೆಟನ್ನು ಕೂಡ ಕೊಟ್ಟಿದ್ದಾರೆ. ಪ್ಯೂರ್ ಕಾಟನ್ನು ತುಂಬ ಚೆನ್ನಾಗಿತ್ತು ಕಲರು. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.